ಬ್ರಿಯನ್ ಲಾರಾ ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಎಡಗೈ ಬ್ಯಾಟ್ಸ್ಮನ್ ಆದ ಇವರು ಟೆಸ್ಟ್ ಮತ್ತು ಪ್ರಥಮ ದರ್ಜೆ ಕ್ರಿಕೆಟ್ ಎರಡರಲ್ಲೂ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ಇವರು ತಂದೆಗೆ ಒಟ್ಟು 11 ಜನ ಮಕ್ಕಳು. ಕ್ರಿಕೆಟ್ ಜಗತ್ತು ಎಂದೂ ಕಾಣದ ದಾಖಲೆಗಳನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಇವತ್ತು ನಿಮಗೆ ಬ್ರಿಯನ್ ಲಾರಾ ಅವರ ಕ್ರಿಕೆಟ್ ಜರ್ನಿಯನ್ನ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಬ್ರಿಯನ್ ಲಾರಾ 1990ರಲ್ಲಿ 21ನೇ ವಯಸ್ಸಿನಲ್ಲಿ ವೆಸ್ಟ್ ಇಂಡೀಸ್ ರಾಷ್ಟ್ರೀಯ ತಂಡಕ್ಕೆ ಇವರು ಆಯ್ಕೆ ಆಗ್ತಾರೆ. ಜನವರಿ 1993ರಲ್ಲಿ ಲಾರಾ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 277 ರನ್ನನ್ನು ಗಳಿಸಿದ್ರು. ಇವರ 5ನೇ ಟೆಸ್ಟ್ ಪಂದ್ಯದಲ್ಲಿ ಇವರ ಚೊಚ್ಚಲ ಟೆಸ್ಟ್ ಶತಕವು ಸರಣಿಯ ಮಹತ್ವದ ತಿರುವನ್ನ ನೀಡಿತ್ತು. ವೆಸ್ಟ್ ಇಂಡೀಸ್ ಕೊನೆಯ 2 ಟೆಸ್ಟ್ಗಳನ್ನು ಗೆದ್ದು ಸರಣಿಯನ್ನ 2-1 ಅಂತರದಿಂದ ಗೆದ್ದಿತ್ತು. SCGಯಲ್ಲಿ 277 ರನ್ ಗಳಿಸಿದ ನಂತರ ಲಾರಾ ತಮ್ಮ ಮಗಳಿಗೆ ಸಿಡ್ನಿ ಎಂದು ಹೆಸರಿಟ್ಟರು. 400 ರನ್ ಗಳಿಸಿ ಲಾರಾ ದಾಖಲೆ. ವೆಸ್ಟ್ ಇಂಡೀಸ್ ತಂಡದ ದಿಗ್ಗಜ ಬ್ಯಾಟ್ಸ್ಮನ್ ಬ್ರಿಯನ್ ಲಾರಾ ಟೆಸ್ಟ್ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ 400 ರನ್ ಬಾರಿಸಿದ ಮೊಟ್ಟ ಮೊದಲ ಹಾಗೂ ಏಕಮಾತ್ರ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಅಂದು ಆ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಸೋತಿದ್ರೆ ಇಂಗ್ಲೆಂಡ್ ಎದುರು ಸರಣಿ ವೈಟ್ ವಾಶ್ ಸೋಲಿನ ಮುಖಭಂಗ ಅನುಭವಿಸಬೇಕಾಗ್ತಿತ್ತು. ಆದರೆ ಅಂಟಿಗಾದಲ್ಲಿ ನಡೆದ 4ನೇ ಟೆಸ್ಟ್ ಪಂದ್ಯದಲ್ಲಿ ವಿಶ್ವರೂಪ ತಾಳಿದ ಲಾರಾ 582 ಎಸೆತಗಳಲ್ಲಿ ಅಜಯ 400 ರನ್ ಗಳಿಸುವ ಮೂಲಕ ಪಂದ್ಯವನ್ನು ಡ್ರಾ ಮಾಡಿ ತಂಡಕ್ಕೆ ವೈಟ್ ವಾಶ್ ಮುಖಭಂಗವನ್ನು ತಪ್ಪಿಸಿದ್ರು. ಅಂದಹಾಗೆ ಇದಕ್ಕೂ ಮುನ್ನ ಟೆಸ್ಟ್ ಕ್ರಿಕೆಟ್ನಲ್ಲಿ ಬ್ರಿಯನ್ ಲಾರಾ ಅವರ ಹೆಸರಲ್ಲಿದ್ದ ಗರಿಷ್ಠ ರನ್ ಸ್ಕೋರ್ನ ವಿಶ್ವ ದಾಖಲೆ ಮುರಿದು ಕೇವಲ 6 ತಿಂಗಳಷ್ಟೇ ಆಗಿತ್ತು. ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೆಡನ್ ಜಿಂಬಾಬ್ವೆ ವಿರುದ್ಧ 380 ರನ್ ಬಾರಿಸಿ ಲಾರಾ ಅವರ ದಾಖಲೆಯನ್ನ ಮುರಿದಿದ್ರು. ಆದರೆ ಕೇವಲ 6 ತಿಂಗಳಲ್ಲಿ ಲಾರಾ ಮರಳಿ ತಮ್ಮ ದಾಖಲೆಯನ್ನ ಸಂಪಾದಿಸಿದ್ರು. ಆ ಸರಣಿಯ ಮೊದಲ 3 ಪಂದ್ಯಗಳಲ್ಲಿ ಕೇವಲ 100 ರನ್ ಮಾತ್ರ ಗಳಿಸಿದ ಲಾರಾ ಅವರ ವೈಯಕ್ತಿಕ ಗರಿಷ್ಠ ಸ್ಕೋರ್ ಕೇವಲ 36 ರನ್ ಆಗಿತ್ತು. ಬಳಿಕ ಇದ್ದಕ್ಕಿದ್ದಂತೆ ಲಯಕ್ಕೆ ಮರಳಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತೆ 400 ರನ್ ಬಾರಿಸಿದ್ರು. ಟೆಸ್ಟ್ ಪಂದ್ಯದ ಮೊದಲ ದಿನದಂದು 86 ರನ್ ಗಳಿಸಿದ ಲಾರಾ 2ನೇ ದಿನ 313 ರನ್ ಬಾರಿಸಿ ನಾಟ್ಔಟ್ ಆಗಿದ್ರು. 177 ರನ್ ಗಳಿಸಿದಾಗ ರನ್ಔಟ್ ಆಘಾತದಿಂದಲೂ ತಪ್ಪಿಸಿಕೊಂಡಿದ್ರು. ಬಳಿಕ 373 ರನ್ ಗಳಿಸಿದಾಗಲೂ ಗ್ಯಾರತ್ ಬ್ಯಾಟಿ ಬೌಲಿಂಗ್ನಲ್ಲಿ ಜೀವದಾನವನ್ನ ಪಡೆದರು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಮರೆಯಲಾಗದ ದಾಖಲೆಯಾಗಿ ಉಳಿದಿದೆ. 1998ರಿಂದ 99ರವರೆಗೆ ಲಾರಾ ವೆಸ್ಟ್ ಇಂಡೀಸ್ ತಂಡದ ನಾಯಕತ್ವ ವಹಿಸಿದ್ರು. ಆಗ ವೆಸ್ಟ್ ಇಂಡೀಸ್ ತಂಡವು ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಬಾರಿಗೆ ಸೋತಿತ್ತು. ಇದಾದ ನಂತರ ಆಸ್ಟ್ರೇಲಿಯಾ ವಿರುದ್ಧ 4 ಟೆಸ್ಟ್ ಸರಣಿಯನ್ನ 2-2ರಲ್ಲಿ ಡ್ರಾ ಮಾಡಿಕೊಂಡಿತ್ತು. ಇದರಲ್ಲಿ ಲಾರಾ 3 ಶತಕಗಳು ಮತ್ತು 1 ದ್ವಿಶತಕ ಸೇರಿದಂತೆ 546 ರನ್ ಅನ್ನು ಗಳಿಸಿದ್ರು. ಇನ್ನು 2003ರಲ್ಲಿ ಪ್ರವಾಸಿ ಆಸ್ಟ್ರೇಲಿಯನ್ನರ ವಿರುದ್ಧದ ಪಂದ್ಯದಲ್ಲಿ ಲಾರಾ ಅವರನ್ನ ಮತ್ತೆ ನಾಯಕನಾಗಿ ನೇಮಿಸಲಾಯಿತು ಮತ್ತು ಅವರು ಮತ್ತೆ ನಾಯಕತ್ವ ವಹಿಸಿಕೊಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ 110 ರನ್ ಗಳಿಸಿ ಅದ್ಭುತ ಪ್ರದರ್ಶನವನ್ನು ನೀಡಿದರು. ಈ ಋತುವಿನ ನಂತರ ಇವರ ನಾಯಕತ್ವದಲ್ಲಿ ವೆಸ್ಟ್ ಇಂಡೀಸ್ ಶ್ರೀಲಂಕಾದ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 1-0 ಅಂತರದಿಂದ ಗೆದ್ದುಕೊಂಡಿತು ಮತ್ತು ಲಾರಾ ಮೊದಲ ಟೆಸ್ಟ್ನಲ್ಲಿ ದ್ವಿಶತಕ ಗಳಿಸಿದ್ರು. ಇನ್ನು ಸೆಪ್ಟೆಂಬರ್ 2004ರಲ್ಲಿ ಇಂಗ್ಲೆಂಡ್ನಲ್ಲಿ ICC ಚಾಂಪಿಯನ್ ಟ್ರೋಫಿಯನ್ನ ಅವರ ನಾಯಕತ್ವದಲ್ಲಿ ಗೆದ್ದುಕೊಂಡಿತು. ಮಾರ್ಚ್ 2005ರಲ್ಲಿ ಲಾರಾ ತಮ್ಮ ವೈಯಕ್ತಿಕ ಕೇಬಲ್ ಮತ್ತು ವೈರ್ಲೆಸ್ ಪ್ರಾಯೋಜಕತ್ವ ಒಪ್ಪಂದದ ವಿವಾದದಿಂದ ತಂಡದಿಂದ ಹೊರಗಿಳಿದ್ರು. ನಂತರ ಈ ಸಮಸ್ಯೆ ಕೂಡ ಬಗೆಹರಿತು. ಏಪ್ರಿಲ್ 26, 2006ರಂದು ಲಾರಾ ಅವರನ್ನ 3ನೇ ಬಾರಿಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ನಾಯಕನಾಗಿ ಮರುನೇಮಕ ಮಾಡಲಾಯಿತು. ಏಪ್ರಿಲ್ 21, 2007ರಂದು ಇಂಗ್ಲೆಂಡ್ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ಲಾರಾ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನ ಆಡಿದ್ರು. ಏಪ್ರಿಲ್ 19, 2007ರಂದು ಲಾರಾ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದರು. ಇದಾಗಿತ್ತು ಲಾರಾ ಅವರ ಕ್ರಿಕೆಟ್ ಜರ್ನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.